हरिं गरासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾದ್ರೂ ಮೊದಲು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನವನ್ನ ಕಡಿಮೆ ಮಾಡ್ಕೊಳ್ಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಸಮಾಧಾನದಿಂದ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಬೇಕು. ಅನುಭವಸ್ಥರ ಮಾತನ್ನು ಆಲಿಸಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಹಣಕಾಸಿನ ವಿಚಾರದಲ್ಲಿ ಕೆಲವಷ್ಟು ಲೇವಾದೇವಿಗಳು ಮಾಡುವಾಗ ಅಥವಾ ಹೊಸದಾಗಿ ಏನಾದ್ರು ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡುವಾಗ ಅಥವಾ ಇನ್ನೇನಾದ್ರೂ ಮಾಡ್ತೀನಿ ಅದರಿಂದ ಜೀವನೋಪಾಯಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದಾಗ ಅನುಭವಸ್ಥರ ಮಾತು ಇವತ್ತು ಬಹಳ ಮುಖ್ಯ. ಯಾಕೆಂದ್ರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಗ್ರಹಸ್ಥಿತಿಗಳು ಸಂಪೂರ್ಣವಾಗಿ ಗುಣವಾಗಿದೆ, ಪರವಾಗಿಲ್ಲಪ್ಪ ಅನ್ನೋ ತರ ಇಲ್ಲ. ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಗೊತ್ತಿಲ್ಲದಂತ ರೀತಿ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆಯ ನಡೆ ಇವತ್ತು ಬೇಕು. ಇನ್ನು ಇದರ ಜೊತೆಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಎಡಹಸ್ತದ ಮಧ್ಯಭಾಗದಲ್ಲಿ ಗಂಧವನ್ನು ಹಚ್ಚಿದರೆ ಆಗ ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನ ಮೇಷರಾಶಿಯವರು ಕಂಡುಕೊಳ್ಬಹುದು. ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ತಾವು ಯಾವ ಕೆಲಸವನ್ನ ಮಾಡಲಿಕ್ಕೆ ಮುಂದಾದ್ರೂ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಉನ್ನತವಾದಂತಹ ಒಂದಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಆಹಾರ ಪದ್ಧತಿಗಳಲ್ಲಿ ಮಾತ್ರ ಬಹಳ ಜಾಗೃತರಾಗಿರ್ಬೇಕು. ಆರೋಗ್ಯ ದೃಷ್ಟಿಯಿಂದ ಬಹಳ ಎಚ್ಚರಿಕೆ ಇರಬೇಕು. ಆರೋಗ್ಯ ದೃಷ್ಟಿಯಿಂದ ಎಚ್ಚರಿಕೆಯಲ್ಲಿದ್ರೆ ಇವತ್ತು ನಿಮ್ಮ ಅನುಕೂಲಗಳನ್ನ ನೀವು ಅಂದ್ಕೊಂಡಂಗೆ ನಿಮ್ಮ ಕೆಲಸಗಳನ್ನ ಸಾಧನೆ ಮಾಡ್ಕೊಳ್ಬಹುದು. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ವಿಚಾರಗಳನ್ನ ಏನೇ ಅರ್ಥ ಮಾಡಿಕೊಂಡ್ರು ಒಂದಲ್ಲ ಒಂದು ಕಡೆ ಸಮಸ್ಯೆಯನ್ನ ಕಾಣ್ತಾ ಇರ್ತೀರಿ. ಆದರೆ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಯೋಗ ಫಲ ಇವತ್ತು ಬೆಳಗ್ಗೆ 11 ಗಂಟೆ 20 ನಿಮಿಷದ ನಂತರ ಬಹಳ ಅದ್ಭುತವಾದಂಥ ಕಾಲವೇ ಸರಿ. 11 ಗಂಟೆ 20 ನಿಮಿಷದಿಂದ ಆಚೆಗೆ ತಾವು ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗುವುದಿಲ್ಲ. ಇವತ್ತು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಶಿವಧ್ಯಾನವನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸಾಧ್ಯವಾದರೆ ಗೋ ಪ್ರಾರ್ಥನೆ ಮಾಡಿಕೊಂಡು ಗೋವಿಗಿಷ್ಟು ಗೋಗ್ರಾಸ ಕೊಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಗೋವುಗಳಿಗೆ ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಅಸಾಧ್ಯವಾದ್ದನ್ನು ಸಹಿತ ಸಾಧನೆ ಮಾಡ್ಕೊಳ್ಬಹುದು. ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆ ಫಲ, ಒಳ್ಳೆ ಯೋಗ ಅಂತಕ್ಕಂಥದ್ದನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಫಲಗಳಲ್ಲಿದೆ. ಒಳ್ಳೇದಾಗ್ಲಿ, ಶುಭ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟು ಆತಂಕರಾಗಿರ್ತೀರಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳ ಮಧ್ಯದಲ್ಲಿ ಇವತ್ತು ಜೀವನ ನಡೆಸಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ನಂಬಿರ್ತಕ್ಕಂಥವ್ರು, ಜೊತೆಲಿರ್ತಕ್ಕಂಥವ್ರು ನಿಂದನೆಯ ಮಾತಾಡೋದ್ರಿಂದ ಮಾನಸಿಕವಾಗಿ ತುಂಬಾ ಒತ್ತಡಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸಮಾಧಾನ ಇಲ್ಲದಂತ ರೀತಿ ನಿಮ್ಮ ಪರಿಸ್ಥಿತಿ ಆದ್ರಿಂದ ಒಂದಷ್ಟು ಮಟ್ಟಿಗೆ ಆಲೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ. ಸರಿ ತಪ್ಪುಗಳನ್ನ ಸರಿಯಾಗಿ ತೀರ್ಮಾನ ಮಾಡಿದ್ರೆ ಮಾತ್ರ ಇವತ್ತು ಫಲ ಸಿಗ್ತಕ್ಕಂಥದ್ದು. ಹಾಗೆ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ತಾಂಬೂಲವನ್ನು ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಳ್ಳಿ. ತಾಂಬೂಲಕ್ಕೆ ಏನಿರಬೇಕು? 2 ವಿಳೆದೆಲೆ ಅಡಿಕೆ ಇದ್ರೆ ಸಾಕು. 2 ವಿಳೆದೆಲೆ ಅಡಿಕೆ, ಶಕ್ತಿ ಇದ್ರೆ ಒಂದಷ್ಟು ಹಣ್ಣುಗಳು, ಏನೂ ಇಲ್ಲ ಅಂದ್ರೆ ಒಂಚೂರು ಬೆಲ್ಲ, ಸಕ್ಕರೆ
ಇಂತಹದ್ದನ್ನ ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ತಾಂಬೂಲವನ್ನ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ನಡೆದಂತಹ ಅರ್ಚನೆ ಕುಂಕುಮ ಪ್ರಸಾದವನ್ನ ಸ್ವಲ್ಪ ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದಂತಹ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಬಹಳಷ್ಟು ತಾಳ್ಮೆಯನ್ನು ಇರಬೇಕು, ಸಮಾಧಾನನೂ ಇರಬೇಕು, ಜೊತೆಗೆ ಒಳ್ಳೆ ಮನಸ್ಥಿತಿಯಲ್ಲಿ ತಾವಿರಬೇಕು. ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸು, ತಾವೇನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ತಂದುಕೊಳ್ಬೇಕಾದ್ರೆ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನ ತಾವು ಕಾಣ್ತೀರಿ. ಇನ್ನ ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳಿದ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಲಗ್ನದಲ್ಲಿರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಇವತ್ತು ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿರುತ್ತೆ. ಒಳ್ಳೇದಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಕೆಲವಷ್ಟು ವಿಚಾರಗಳನ್ನ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತ ರೀತಿ ಇವತ್ತಿನ ಭವಿಷ್ಯತ್ತಿದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಒಂದು ಅದ್ಭುತವಾದಂಥ ಕಾಲವೇ ಸರಿ. ಆದರೆ ಈ ಸಮಯದಲ್ಲಿ ತಾವು ಏನನ್ನ ಚಿಂತನೆ ಮಾಡ್ತಿದ್ರೋ, ಯಾವ ಕೆಲಸ ಆಗಬೇಕು ಅಂತ ಆಲೋಚನೆ ಮಾಡ್ತಿದ್ರೋ, ಅಥವಾ ಯಾವ ವೃತ್ತಿ ಧರ್ಮದಲ್ಲಿ ನಾನು ಬೆಳಕನ್ನು ಕಾಣಬೇಕು ಅನ್ಕೊಂಡಿದ್ರೋ, ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4 ಗಂಟೆ 23 ನಿಮಿಷದೊಳಗಾಗಿ ನಿಮ್ಮ ಚಿಂತನೆಗಳಿದ್ರೆ ಖಂಡಿತ ಕರ್ಕಾಟಕ ರಾಶಿಯವರು ಒಂದು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಹೆಚ್ಚಿನ ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಒಂದಷ್ಟು ಅಕ್ಕಿ, ಒಂದಷ್ಟು ಉಪ್ಪು, ಒಂದ್ ಸ್ವಲ್ಪ ಗೋಕ್ಷೀರ ಅಂದ್ರೆ ಹಾಲು, ಅಕ್ಕಿ, ಉಪ್ಪು, ಈ 3 ಪದಾರ್ಥವನ್ನ ಹತ್ತಿರದಲ್ಲಿ ಒಂದು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲಾರ ಗೋವುಗಳು ಕಂಡ್ರೆ ಗೋವಿಗೆ ಇಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು. ಹಾಗೆ ಶಿವಧ್ಯಾನವನ್ನು ಮಾಡುವ ಕಾಲ ನಿಮ್ಮ ಕರಹಸ್ತದಿಂದ ಒಂದು 4 ಜನ ಮಕ್ಕಳಿಗಾದ್ರೂ ಸರಿ ಒಂಚೂರು ಸಿಹಿ ತಿಂಡಿಯನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಿಂಹರಾಶಿಯವರು ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನ ಭಗವತಿಯ ಪಾದಕ್ಕೆ ಹಚ್ಚಿ ಒಂದಷ್ಟು ಕೆಂಪು ಪುಷ್ಪಗಳಿಂದ ಭಗವತಿಗೆ ಸಮರ್ಪಣೆ ಮಾಡಿ ಒಂದಷ್ಟು ಜೇನುತುಪ್ಪವನ್ನ ತಾಯಿಗೆ ಸಮರ್ಪಣೆ ನೈವೇದ್ಯ ಕೊಟ್ಟ ನಂತರ ಆ ಜೇನುತುಪ್ಪ ಪ್ರಸಾದವನ್ನ ನಿಮ್ಮ ಮನೆ ಮಕ್ಕಳಿಗೂ ಅಥವಾ ಹೊರಗಿರ್ತಕ್ಕಂಥವ್ರಿಗೂ ಒಂದಿಷ್ಟು ನಿಮ್ಮ ಕರಹಸ್ತದಿಂದ ಜೇನುತುಪ್ಪವನ್ನ ವಿತರಣೆ ಮಾಡಿ. ನಿಮ್ಮ ಕರಹಸ್ತದಿಂದ ಜೇನುತುಪ್ಪವನ್ನ, ಆ ಜೇನು ಹನಿನ 4 ಜನಕ್ಕಾದ್ರೂ ಹಂಚಿದ್ದೇ ಆದ್ರೆ ಇವತ್ತು ನಿಮ್ಮ ಕರ್ಮಫಲಗಳು, ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಖಂಡಿತ ದೂರ ಆಗುತ್ತೆ. ಇನ್ನು ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ಬಡಬಗ್ಗರಿಗೋ ಅಥವಾ ಬಹಳಷ್ಟು ನೋವಿನಲ್ಲಿರ್ತಕ್ಕಂಥವ್ರಿಗೋ ಏನಾದ್ರು ಒಂದಿಷ್ಟು ಆಹಾರಗಳನ್ನ ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಉದ್ಯೋಗದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣಬೇಕು ಅನ್ಕೊಂಡ್ರೆ ಇವತ್ತು ಗಣಪತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಒಂದಷ್ಟು ಜನಕ್ಕೆ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ರೀತಿ ಇವತ್ತು ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಏನಿದೆಯೋ ಆಲೋಚನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲಿ ಒಂದಷ್ಟು ಜನಕ್ಕೆ ಅಂದ್ರೆ 3 ಮತ್ತು 4ನೇ ಪಾದದಲ್ಲಿ ಇರ್ತಕ್ಕಂಥವ್ರು ಆರೋಗ್ಯ ದೃಷ್ಟಿಯಿಂದ ಒಂದಷ್ಟು ತೊಂದರೆಗಳನ್ನ ಗಮನಿಸ್ತೀರಿ. ಇವತ್ತು ನಿಮ್ಮ ಆಲೋಚನೆ ಏನಂತಕ್ಕಂಥದ್ದಿದೆ, ನಿಮ್ಮ ವ್ಯವಹಾರ ಏನು ಎಂಬತಕ್ಕಂಥದ್ದಿದೆ, ಅದನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಇದ್ರೆ ಅಲ್ಲಿ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಎದುರಾಗ್ತಾ ಹೋಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಬೇಕು, ದುರ್ಗಾ ದೀಪ ನಮಸ್ಕಾರವನ್ನ ಮಾಡಬೇಕು. ಇವತ್ತಿನ ದಿವಸ ಒಳ್ಳೆ ಯೋಗ ಫಲವನ್ನ ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಬೇಗ ವಿಮುಕ್ತರಾಗಿ ಒಂದಷ್ಟು ಲಾಭವನ್ನ ತಾವು ತಂದುಕೊಳ್ಳಬೇಕಾದ್ರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಭಗವತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. 2 ಕಾಳು ಮೆಣಸನ್ನು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಮನೆಯಿಂದ ಆಚೆ ಬರ್ತಕ್ಕಂಥದ್ದು. 2 ಕಾಳು ಮೆಣಸು ನಿಮ್ಮ ಜೊತೆಲಿದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿ ಪಡಿಸ್ಕೊಂಡಂಗೆ ಆಗುತ್ತೆ. ವಿದ್ಯಾರ್ಥಿಗಳು ಓದಬೇಕಾದ್ರೆ ಆದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಿದ್ರೆ ಮತ್ತಷ್ಟು ವಿದ್ಯಾಭ್ಯಾಸಕ್ಕೆ ದಾರಿಯಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಮಾಡಬೇಕಾದ್ರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ನಿಮ್ಮಲ್ಲಿ ವ್ಯಾಪಾರದ ಲಕ್ಷಣಕ್ಕೆ ಒಂದು ಸೂಕ್ತವಾದಂತಹ ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇದೆಲ್ಲದರ ಜೊತೆಗೆ ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ
ಈ 3 ಬೀಜಾಕ್ಷರಿ ಮಂತ್ರವನ್ನ ನಿತ್ಯ ನಿರಂತರ ಪಠನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳು ಬಂದರೂ ಮಂಜಿನ ಗಡ್ಡೆ ತರ ಆ ಕಷ್ಟಗಳಿಂದ ಮುಕ್ತರಾಗ್ತೀವಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ, ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ, ವ್ಯವಹಾರಗಳಲ್ಲಿ ಏನಾದರೂ ಒಂದು ಸ್ಟೆಪ್ ಮೇಲಕ್ಕೆ ಹತ್ತಬೇಕು, ಆ ವ್ಯವಹಾರದಿಂದ 4 ಜನಕ್ಕೆ ಅನುಕೂಲ ಆಗಬೇಕು, ಇಡೀ ಕುಟುಂಬವನ್ನ ಸಂರಕ್ಷಣೆ ಮಾಡಬೇಕು, ಅಥವಾ ಯಾವ್ದಾದ್ರು ಒಂದು ಕೆಲಸದಿಂದ ಸಮಾಜಕ್ಕೆ ಒಳಿತಾಗುವಂತ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂತಹ ಒಂದು ದೂರದ ಆಲೋಚನೆ ಇವತ್ತು ಬಹಳಷ್ಟು ಜನಗಳಲ್ಲಿದೆ. ಆದರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಯಾವುದೇ ಒಂದು ಕೆಲಸವನ್ನ 1, 2, 3 ಬಾರಿ ನೀವು ಆಲೋಚನೆ ಮಾಡ್ತಾ ಮುನ್ನಡಿತೀರಿ. ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಿರೇ ಇರ್ತೀರಿ. ಹಾಗೆ ಇವತ್ತಿನ ಸಹ ಒಂದು ದೇವಿಯ ಉಪಾಸನೆ ಮಾಡೋದ್ರಿಂದ ಅಥವಾ ಶಿವ ಮಂದಿರಕ್ಕೆ ಹೋಗಿ ಶಿವ ಧ್ಯಾನವನ್ನು ಮಾಡಿ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ನಿಮ್ಮೊಳಗಿರುವಂತಹ ಒಂದು ಅಂತರಂಗದಲ್ಲಿರ್ತಕ್ಕಂಥ ಭಯ, ಇದೆಲ್ಲವೂ ದೂರ ಮಾಡ್ಕೊಳ್ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಖಂಡಿತ ಕಾಣ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು, ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಇವತ್ತಿನ ದಿವಸ ಜೊತೆಯಲ್ಲಿದ್ದು ಮೋಸ ಮಾಡತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ಯಾರೊಬ್ಬರನ್ನ ನಂಬಬೇಕಾದ್ರೂ 1 ಅಲ್ಲ 2 ಬಾರಿ ಆಲೋಚನೆ ಮಾಡಬೇಕು. ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರ್ಬೇಕು. ಇವತ್ತು ಮಾಡುವ ಕೆಲಸವನ್ನ ಸಾಧ್ಯವಾದ್ರೆ 1 ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಎಲ್ಲಾ ಕೆಲಸಗಳು ಸಹಿತ ಸಾಧನೆ ಆಗುತ್ತೆ ಅಂತಿಲ್ಲ. ಹಾಗೆ ಕುಟುಂಬದಲ್ಲಿ ಕಲಹ ಇರತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥದ್ದು, ತುಂಬಾ ಹತ್ತಿರದಲ್ಲಿರ್ತಕ್ಕಂಥವರ ವ್ಯಾಜ್ಯಗಳು, ಅವರ ಗಲಾಟೆ, ಅಥವಾ ಅವರು ನಡ್ಕೊಳ್ತಕ್ಕಂಥ ರೀತಿ ಸರಿ ಇಲ್ದಿರತಕ್ಕಂಥದ್ದು, ಯಾವುದು ಬೇಡವೋ ಆ ಕಡೆನೇ ನಿಮ್ಮ ಗಮನ ಹರಿಯುವಂಥದ್ದು, ಬೇಕಾಗುವಂಥದ್ದು ಯಶಸ್ಸಿನ ದಾರಿ ಕಡೆ ಗಮನ ಕಡಿಮೆ ಆಗುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಗಳು ಉರಿ ಬರ್ತಕ್ಕಂಥದ್ದು ಅಥವಾ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು. ಯಾವುದಕ್ಕೂ ಮೂಡಿರಲ್ಲ, ಬಲವಂತ ಮಾಗಸ್ನಾನ, ಏನೋ ಒಂದು ಕೆಲಸ ಮಾಡ್ಲೇಬೇಕು, ಇವತ್ತು ಆಫೀಸ್ಗೆ ಹೋಗ್ಲೇಬೇಕು, ಇಂತಹ ಪರಿಸ್ಥಿತಿ ಸಿಕ್ಕಿದ್ರೆ ಒಂದ್ ದಿವಸ ನೆಮ್ಮದಿಯಾಗಿ ರಜಾ ತಗೊಂಡು ಮನೇಲಿ ಇರೋಣಪ್ಪ, ಇವತ್ತು ಯಾವ ಕೆಲಸ ಮಾಡೋದಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ನಿಮ್ಮ ಮನಸ್ಥಿತಿ ಇದೆ. ಆದರೆ ಬಲವಂತದಿಂದ ನಡೆದ್ರೂ ಸಹಿತ ಪರಿಪಕ್ವತೆಯಿಂದ ಕೆಲಸ ಆಗೋದು ಬಹಳ ಕಷ್ಟ. ಆ ಕೆಲಸ ಆಗಬೇಕು ಅಂದ್ರೆ ಸಾಧ್ಯವಾದ್ರೆ ಒಂದು ಒಣಕೊಬ್ಬರಿ ಬಟ್ಲು ತಗೊಳ್ಳಿ. ಒಂದು ಒಣಕೊಬ್ಬರಿ ಬಟ್ಲು ಪೂರ್ತಿ ಆದ್ರೂ ಸರಿ, ಅರ್ಧ ಆದ್ರೂ ಸರಿ. ಒಣಕೊಬ್ಬರಿ ಬಟ್ಲು ತಗೊಂಡು ಅದರೊಳಗಡೆ ಒಂದ್ ಸ್ವಲ್ಪ ಜೇನುತುಪ್ಪ, 1 ಏಲಕ್ಕಿಯನ್ನ ಹಾಕಿ, ಅದರಲ್ಲಿ ಕೆಂಪು ಹೂವು ಅಥವಾ ಕೆಂಪು ಹೂವಿನ ಕಡ್ಡಿ, ಕೆಂಪು ಹೂವಿನ ಕಡ್ಡಿ ಅಂದ್ರೆ ದಾಸವಾಳದ ಕಡ್ಡಿನೇ ಆಗುತ್ತೆ. ಅಂತಹ ದಾಸವಾಳದ ಕಡ್ಡಿಯಿಂದ ಒಳಗಡೆ ಜೇನುತುಪ್ಪವನ್ನ ಕಲಿಸುವಾಗ ಐಂ ಮತ್ತು ಶ್ರೀಂ 2 ಅಕ್ಷರವನ್ನ, ಐಂ ಶ್ರೀಂ, ಈ ಐಂ ಮತ್ತು ಶ್ರೀಂನ ಆ ಒಂದು ಒಣಕೊಬ್ಬರಿ ಬಟ್ಲಲ್ಲಿ ಆ ದಾಸವಾಳದ ಕಡ್ಡಿಯಿಂದ ಹಿಂಗ್ ನೀವು ಕಲಿಸ್ತಾ ಬಂದ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಆದ್ರೆ ತುಲಾರಾಶಿಯವರು ಇದನ್ನ ಮಾಡಿದ ನಂತರ ಒಳಗಿರುವಂತಹ ಜೇನುತುಪ್ಪವನ್ನ ಅಲ್ಲೇ ಇರ್ತಕ್ಕಂಥ ಮಕ್ಕಳಿಗೋ ಹಿರಿಯರಿಗೋ ಯಾರಿಗೋ ಒಬ್ಬರಿಗೆ ಕೊಟ್ಟು, ಹಾಗೆ ಒಣಕೊಬ್ಬರಿ ಬಟ್ಲನ್ನು ಸಹಿತ ಅದನ್ನ ಕಟ್ ಮಾಡಿ 4 ಜನಕ್ಕೆ ಹಂಚಿಬಿಟ್ರೆ ಇರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ. ಇವತ್ತು ನೀವು ಮಾಡುವ ಕೆಲಸ ಸಾಧ್ಯವಾದರೆ ಮುಂದುವರಿಸಿ, ಇಲ್ವಾ 1 ದಿನದ ಮಟ್ಟಿಗೆ ಮುಂದೂಡಿಸ್ಕೊಳ್ಳಿ. 1 ದಿನ ಮಟ್ಟಿಗೆ ಮುಂದೂಡಿಸ್ಬಿಟ್ರೆ ನಿಮ್ ಕೆಲಸ ನಾಳೆಗೆ ಮತ್ತಷ್ಟು ಲಾಭದಾಯಕವಾಗಿ ಇರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಯಾವುದೇ ಒಂದು ಕಾಯಕವನ್ನ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಲ್ಲಿ ಮುಂದೆ ನಡಿಬೇಕು. ಆ ಸಮಾಧಾನ ಇಲ್ಲದಿರ ನೀವು ನಡೆದ್ರೆ ಅಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದಿದೆ. ಆದ್ರೆ ಇವತ್ತು ತಾಳ್ಮೆ ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಬೇಗ ಕಣ್ಣೀರು ಹಾಕ್ತೀರಿ, ಮನಸ್ಸು ನೊಂದುಕೊಳ್ತೀರಿ. ಏನೋ ಒಂದು ಸಮಸ್ಯೆ ಆಗಿದೆಯೇನೋ, ಅಥವಾ ಯಾವುದೋ ಕಷ್ಟದಲ್ಲಿ ಸಿಲುಕೊಂಡಿದ್ದೇನೇನೋ, ಅಥವಾ ಈ ಕೆಲಸ ನನ್ನ ಕೈ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥ ರೀತಿ ನಿಮ್ಮ ಭಾವನೆ ಇರುತ್ತೆ. ಕಾರಣ ಇಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥದ್ದು, ಕುಜ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇಲ್ಲಿ ಸ್ವಲ್ಪ ನೋವಿನ ಬಾಧೆಗಳಿದೆ. ಆದರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಲಲಿತಾ ಸಹಸ್ರನಾಮ, ತಾಯಿ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಒಂದು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಸುಮಂಗಲೆಯರಿಗೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಮಧ್ಯಾಹ್ನ 12ರಿಂದ 4ರವರೆಗೂ ಸ್ವಲ್ಪ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಒಂದಿಷ್ಟರ ಮಟ್ಟಿಗೆ ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ಮಾತ್ರ ಇವತ್ತಿನ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಳಕ್ ಆಗುವಂತಹದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನೇ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೂ ಮನೆ ದೇವರ ಪ್ರಾರ್ಥನೆ ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ. ರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂಥ ದಿನ. ಒಂದು ಹೊಸತನವನ್ನ, ಹೊಸ ಬದುಕನ್ನ ಕಟ್ಟಿಕೊಳ್ಳುವಂತಹ ದಿನ. ಬಹುಶಃ ಭಗವತಿಯ ಅನುಗ್ರಹದಿಂದ ತಾವು ಮಂದುಕೊಂಡಂತ ಕೆಲಸಗಳನ್ನ, ತಾವು ಏನ್ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನ ಪರಿಪೂರ್ತಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ. ಅದರಲ್ಲೂ ಇವತ್ತು ದೇವಿಯ ಆರಾಧನೆ ಮಾಡ್ತಿರ್ತಕ್ಕಂಥದ್ದಿದೆ. ತಾವು ಸಹಿತ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಒಂದು ದೇವಿಯನ್ನ ಆರಾಧನೆ ಮಾಡ್ತಾ ಕೆಂಪು ಬಣ್ಣದ ಕುಂಕುಮವನ್ನ, ಕೆಂಪು ಬಣ್ಣದ ವಸ್ತ್ರವನ್ನ, ಕೆಂಪು ಬಣ್ಣದ ಪುಷ್ಪಗಳನ್ನ ಇದನ್ನ ಭಗವತಿಗೆ ಸಮರ್ಪಣೆ ಮಾಡಿ, ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಹಣೆಗೆ ಕುಂಕುಮ ಹಚ್ಚಿ, ಒಂದಿಷ್ಟು ತಿಂಡಿ ತಿನಿಸನ್ನ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ನೀವು ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬಹುದು. ಯಾವುದೇ ಯೋಗ ಫಲವನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಇವತ್ತು ಅರ್ಥಪೂರ್ಣವಾದಂತಹ ಬದುಕನ್ನು ಕಟ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ತಾಯಿ ಶಂಕರಿಯನ್ನ, ಭಗವತಿಯನ್ನ, ದುರ್ಗೆಯನ್ನ ಅಥವಾ ಗ್ರಾಮ ದೇವತೆಯನ್ನ ತಾವು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದೆ ಆದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯವಾದ್ರೂ ನಿಮ್ಮ ಇಷ್ಟದ ಪ್ರಕಾರ ನಡೆಯಬೇಕಾದ್ರೂ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಸ್ವಲ್ಪ ಆಲಿಸಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನೇ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂತಹ ಇವತ್ತಿನ ಭವಿಷ್ಯತ್ತು ಎಲ್ಲವನ್ನು ಸಹಿತ ಸರಿಪಡಿಸ್ಕೊಂಡು ಮುನ್ನಡಿಬೇಕಾಗಿರ್ತಕ್ಕಂಥದ್ರಲ್ಲಿ ಒಂದಷ್ಟು ಅಚಾತುರ್ಯಗಳು ಇದೆಲ್ಲವೂ ನಡೀತಾ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಇರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನೀವು ಇವತ್ತು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿದೊಡಗ್ತಾ ಇದೆ. ಅಸಮಾಧಾನ ಇರತಕ್ಕಂತಹದ್ದನ್ನ ಸರಿಪಡಿಸ್ಕೊಂಡು ಸಮಾಧಾನಕರವಾದ ಫಲವನ್ನು ತಂದುಕೊಂಡ್ರೆ ಅದರ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದ್ರೆ ಇವತ್ತಿನ ದಿವಸ ಒಂದಷ್ಟು ಬೆಲ್ಲ, ಒಂದಷ್ಟು ಉಪ್ಪು, ಒಂದಷ್ಟು ಅಕ್ಕಿ, ಬೆಲ್ಲ, ಉಪ್ಪು ಈ 3 ಪದಾರ್ಥವನ್ನ ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಕರಹಸ್ತದಿಂದ ಏನಾರು ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ನಿಮ್ಮ ಜೀವನದ ಮೌಲ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ತಾವು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನ, ಹೊಸ ಸ್ನೇಹಿತರ ಸಹವಾಸವನ್ನ, ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದೆಜ್ಜೆ ಮುಂದಿಟ್ಟು ಲಾಭವನ್ನು ಕಾಣಿಸ್ತಕ್ಕಂಥದ್ದು, ಹಾಗೆ ಏನ್ ಅಂದುಕೊಂಡಿದ್ರು, ಯಾವುದು ಆಗುವುದಿಲ್ಲ ಅಂದ್ಕೊಂಡಿದ್ರು ಅಂತಹದ್ದು ಕಾರ್ಯಸಿದ್ಧಿ ಮಾಡಿಕೊಂಡು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷ, 2:20ರಿಂದ 4:15 ಮಧ್ಯದಲ್ಲಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ವ್ಯಾಪಾರ ವ್ಯವಹಾರಗಳ ಕಡೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಬೇಕಾದ್ರೆ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಉದ್ದಿನಬೇಳೆ ಈ 3 ಧಾನ್ಯವನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಬುಧ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನಕ್ಕೆ ಮತ್ತಷ್ಟು ಮೆರುಗು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಎಂತಹ ಅಸಮಾಧಾನದ ಸನ್ನಿವೇಶ ಆದರೂ ಅದರಲ್ಲಿ ಸಮಾಧಾನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ, ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶಾಂತಿ ಸಮಾಧಾನವಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಗೋಧಿ ಜೊತೆಗೆ ಒಂದಷ್ಟು ಹೆಸರು ಕಾಳು, ಒಂದಷ್ಟು ಬೆಲ್ಲ ಇಂಥದ್ದನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನ ದೇವಾಲಯ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಏನಾರು ತಿಂಡಿ ತಿನಿಸನ್ನ ಹಂಚಿ ಊಟ ಮಾಡುವಂತಹ ಒಂದು ಮನಸ್ಸು ನಿಮ್ಮದಾಗುವಂಥದ್ದು. ವಿದ್ಯಾರ್ಥಿಗಳ ಜೀವನಕ್ಕಂತೂ ಅಮೂಲ್ಯವಾಗಿರ್ತಕ್ಕಂಥ ಕಾಲ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟವನ್ನು ತರತಕ್ಕಂಥ ಕಾಲ. ದೂರಭಾರ ಪ್ರಯಾಣ ಬೆಳೆಸಬೇಕು ಅಂತಿರ್ತಕ್ಕಂಥವ್ರಿಗೂ ಸಹಿತ ಒಂದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಹಾಗಾಗಿ ಇವತ್ತೊಂದು ಅದೃಷ್ಟ ತರತಕ್ಕಂಥ ಕಾಲವೇ ಸರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ.